ವೃಶ್ಚಿಕ ರಾಶಿಯವರಿಗೆ 2026ರ ಆರಂಭ ಇದೆಯಲ್ಲ, ಅದು ಕೇವಲ ಒಂದು ಹೊಸ ವರ್ಷದ ಶುರುವಲ್ಲ. ಜ್ಯೋತಿಷ್ಯದ ಮೂಲಗಳ ಪ್ರಕಾರ ಜನವರಿ ಮತ್ತು ಫೆಬ್ರವರಿ ತಿಂಗಳುಗಳು ಜೀವನದಲ್ಲಿ ಒಂದು ದೈಲಿಕ ತಿರುವನ್ನು ತರಲಿವೆ ಅಂತಾರೆ. ಇದನ್ನ ಆತ್ಮದ ಪುನರ್ಜನ್ಮದ ಸಮಯ ಅಂತನೂ ಹೇಳಲಾಗುತ್ತೆ. ಬನ್ನಿ, ಈ ಪರಿವರ್ತನೆಯ ಆಳವಾದ ಅರ್ಥ ಏನು ಅಂತ ಒಟ್ಟಿಗೆ ನೋಡೋಣ. ಇದು ದಿನಗಳ ಹರಿವು ಅಲ್ಲ, ಇದು ಆತ್ಮದ ತಿರುವು. ನೋಡಿ, ಈ ಒಂದೇ ಒಂದು ಮಾತು ಸಾಕು ಈ ಸಮಯದ ಮಹತ್ವ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ. ಇದು ಸುಮ್ಮನೆ ದಿನಗಳು ಕಳೆಯೋದಲ್ಲ, ಬದಲಾಗಿ ನಮ್ಮ ಒಳಗೊಳಗೆ ಆತ್ಮದ ಮಟ್ಟದಲ್ಲಿ ನಡೆಯೋ ಒಂದು ದೊಡ್ಡ ಬದಲಾವಣೆ. ವಿಧಿಯೇ ಈ ಕ್ಷಣವನ್ನ ನಿಗದಿಪಡಿಸಿದೆ ಅಂತಾರೆ. ವೃಶ್ಚಿಕ ರಾಶಿಯವರ ನೋವುಗಳೇ ಹಾಗೆ, ಯಾವಾಗ್ಲೂ ತುಂಬಾನೇ ಆಳ. ನಂಬಿಕೆ ದ್ರೋಹ, ಒಂಟಿತನ, ಒಳಗೊಳಗೆ ಎಷ್ಟೊಂದು ಯುದ್ಧಗಳು ನಡೆದಿವೆ ಅಲ್ವಾ? ಆದ್ರೆ ಈ ಎಲ್ಲಾ ಮೌನ ಸಂಕಟಗಳಿಗೆ ಒಂದು ಕಾರಣ ಇದೆ ಅಂತ ಜ್ಯೋತಿಷ್ಯದ ಮೂಲಗಳು ಹೇಳ್ತವೆ. ಯಾಕಂದ್ರೆ 2026ರ ಆರಂಭದಲ್ಲಿ ಬರುವ ಆ ಒಂದು ದೊಡ್ಡ ತಿರುವಿಗೆ ನಿಮ್ಮನ್ನ ಸಿದ್ಧ ಮಾಡಿದ್ದೇ ಆ ನೋವುಗಳು. ಸರಿ, ಹಾಗಾದ್ರೆ ಮೊದಲನೆಯದಾಗಿ ವಿಧಿ ಕರೆಯುತ್ತಿರುವ ಕ್ಷಣ ಅಂದ್ರೆ ಇದು ಸುಮ್ನೆ ಹಾಗೆ ಆಗೋ ಘಟನೆಗಳಲ್ಲ, ಬದಲಾಗಿ ಇದೊಂದು ನಿಗದಿತ ದೈವಿಕ ಕರೆ ಅಂತನೇ ಇದನ್ನ ಬಣ್ಣಿಸಲಾಗಿದೆ. ಈ ಬದಲಾವಣೆಯ ಮುಖ್ಯ ಕಾನ್ಸೆಪ್ಟ್ ಏನು ಅಂದ್ರೆ ಆತ್ಮಿಕ ಶುದ್ಧೀಕರಣ. ಇದರ ಅರ್ಥ ಏನು ಗೊತ್ತಾ? ನಮ್ ಆತ್ಮದ ಆಳದಲ್ಲಿ ಕೂತಿರೋ ಹಳೇ ಕರ್ಮದ ಹೊರೆಗಳೆಲ್ಲ ಇದೆಯಲ್ಲ, ಅವು ಮತ್ತೆ ನೋವು ಕೊಡೋಕ್ ಮೇಲೆ ಬರ್ತಿಲ್ಲ, ಬದಲಾಗಿ ಅವು ಪರ್ಮನೆಂಟಾಗಿ ಬಿಡುಗಡೆ ಆಗೋಕೆ, ಕ್ಲೀನ್ ಆಗೋಕೆ ಮೇಲೆ ಬರ್ತಿವೆ. ಹಾಗಾಗಿ ಈ ಟೈಮಲ್ಲಿ ಸ್ವಲ್ಪ ಕಷ್ಟ, ಒಂಥರ ಅಸ್ವಸ್ಥತೆ ಅನ್ಸಿದ್ರು ಅದು ಈ ಕ್ಲೆನ್ಸಿಂಗ್ ಪ್ರೊಸೆಸ್ನ ಒಂದು ಭಾಗ ಅಷ್ಟೇ. ಹಾಗಾದ್ರೆ ಈ ಕರ್ಮ ಶುದ್ಧೀಕರಣದ ಜರ್ನಿ ಯಾವಾಗ ಶುರುವಾಗುತ್ತೆ, ಹೇಗೆ ಶುರುವಾಗುತ್ತೆ ಬನ್ನಿ ನೋಡೋಣ. ಯಾಕಂದ್ರೆ ಇದಕ್ಕೊಂದು ನಿರ್ದಿಷ್ಟ ಸಮಯ ಮತ್ತೆ ಕಾರಣ ಎರಡನ್ನೂ ಇಲ್ಲಿ ಹೇಳಲಾಗಿದೆ. ನೋಡಿ, ಈ ಇಡೀ ಜರ್ನಿಗೆ ಒಂದು ಕ್ಲಿಯರ್ ರೋಡ್ ಮ್ಯಾಪ್ ಇದೆ. ಎಲ್ಲ ಶುರುವಾಗೋದು ಜಾನ್ವರಿ 6 ಸಂಕಷ್ಟಿ ಚತುರ್ಥಿಯಂದು. ಇದು ಸದ್ದಿಲ್ಲದೆ ಒಳಗೊಳಗೆ ಆಗೋ ಬದಲಾವಣೆ. ಆಮೇಲೆ ಜನವರಿ ಕೊನೆಗೆ ಬರ್ತಾ ಬರ್ತಾ ಒಂದು ಹೊಸ ಇನ್ನರ್ ಸ್ಟ್ರೆಂತ್ ಹುಟ್ಕೊಳ್ಳುತ್ತೆ. ಫೆಬ್ರವರಿ ಶುರುವಾದ ತಕ್ಷಣ ದೈವಿಕ ಮಾರ್ಗದರ್ಶನ ಇನ್ನೂ ಜಾಸ್ತಿ ಕ್ಲಿಯರ್ ಆಗುತ್ತೆ. ಕೊನೆಗೆ ಫೆಬ್ರವರಿ 15 ಮಹಾಶಿವರಾತ್ರಿಯಂದು ಎಲ್ಲದರ ಕ್ಲೈಮ್ಯಾಕ್ಸ್, ಅದೇ ಆತ್ಮದ ಸಂಪೂರ್ಣ ಪುನರ್ಜನ್ಮದ ದಿನ. ಈ ಜಾನ್ವರಿ 6 ಸಂಕಷ್ಟಿ ಚತುರ್ಥಿ ಇದೆಯಲ್ಲ, ಅಂದು ಹೊರಗಡೆ ಏನೂ ದೊಡ್ಡದಾಗಿ ಬದಲಾವಣೆ ಆಗಲ್ಲ. ಇದು ಒಳಗೊಳಗೆ ಸದ್ದಿಲ್ದೆ ಶುರುವಾಗೋ ಒಂದು ಕ್ಲೆನ್ಸಿಂಗ್. ಎಷ್ಟೋ ದಿನಗಳಿಂದ ಮನಸ್ಸಲ್ಲಿ ಕಟ್ಕೊಂಡಿದ್ದ ನೋವು, ಕೋಪ, ಅನುಮಾನ ಅದೆಲ್ಲ ನಿಧಾನವಾಗಿ ಕರಗೋಕೆ ಶುರುವಾಗೋ ದಿನ ಅದು. ಸರಿ, ಈಗ ಈ ಸಮಯದಲ್ಲಿ ಗ್ರಹಗಳು ಹೇಗೆ ಕೆಲಸ ಮಾಡ್ತವೆ ಅಂತ ನೋಡೋಣ. ಇಲ್ಲಿ ಗ್ರಹಗಳನ್ನ ಟೀಚರ್ಸ್ ಅಥವಾ ಕ್ಯಾಟಲಿಸ್ಟ್ಸ್ ಅಂತ ವರ್ಣಿಸಲಾಗಿದೆ. ಅಂದ್ರೆ ಪ್ರತಿಯೊಂದು ಗ್ರಹವು ಒಂದೊಂದು ಸ್ಪೆಸಿಫಿಕ್ ಪಾಠ ಕಲ್ಸೋಕೆ ಬರುತ್ತೆ ಅಂತ ಅರ್ಥ. ಈ ಟೈಮಲ್ಲಿ ಗ್ರಹಗಳೆಲ್ಲ ನಮ್ಮ ಟೀಚರ್ಸ್ ಇದ್ದ ಹಾಗೆ. ನೋಡಿ, ಶನಿದೇವ್ರು ನ್ಯಾಯ ಮತ್ತು ಆತ್ಮಬಲದ ಬಗ್ಗೆ ಪಾಠ ಹೇಳ್ಕೊಟ್ರೆ, ಗುರುಗ್ರಹ ಜ್ಞಾನದ ದಾರಿ ತೋರಿಸುತ್ತೆ. ರಾಹುಕೇತುಗಳು ನಮ್ಮೊಳಗೆ ಅಡಗಿ ಕೂತಿರೋ ಭಯಗಳನ್ನ ಫೇಸ್ ಮಾಡೋ ಧೈರ್ಯ ಕೊಡ್ತವೆ. ಸೂರ್ಯ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಟೆಸ್ಟ್ ಮಾಡಿದ್ರೆ, ಚಂದ್ರ ನಮ್ಮ ಮನಸ್ಸಿನ ರೀಆರ್ಗನೈಸೇಷನ್ಗೆ ಕನ್ನಡಿ ಹಿಡಿತಾನೆ. ಹೀಗೆ ಪ್ರತಿಯೊಂದು ಗ್ರಹದಿಂದನೂ ಒಂದೊಂದು ಪಾಠ ಕಲಿಯೋದಿದೆ. ಇಲ್ಲಿ ಶನಿದೇವರ ಪಾತ್ರದ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ಸಾಮಾನ್ಯವಾಗಿ ಶನಿ ಅಂದ್ರೆ ಶಿಕ್ಷೆ ಕೊಡ್ತಾರೆ ಅಂತ ಅನ್ಕೊಳ್ತೀವಿ ಅಲ್ವಾ? ಅದು ತಪ್ಪು ಕಲ್ಪನೆ. ಈ ಮೂಲಗಳ ಪ್ರಕಾರ ಶನಿ ನ್ಯಾಯದ ಪ್ರತೀಕ. ಸೆಲ್ಫ್ ಪ್ರೊಟೆಕ್ಷನ್ ಹೇಗೆ ಮಾಡ್ಕೋಬೇಕು ಮತ್ತೆ ನಮ್ಗೆ ಒಳ್ಳೆದಲ್ಲದ ಸಂಬಂಧಗಳಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದನ್ನ ಕಲಿಸೋ ಟೀಚರ್ ಶನಿ. ಸರಿ, ಈ ಒಳಗಿನ ಪಾಠಗಳೆಲ್ಲ ಆಯ್ತು. ಈಗ ಹೊರಗಿನ ಜಗತ್ತಿನಲ್ಲಿ ಅಂದ್ರೆ ನಮ್ಮ ಸಂಬಂಧಗಳು, ನಮ್ಮ ಹಣಕಾಸಿನ ವಿಷಯದಲ್ಲಿ ಇದರ ಎಫೆಕ್ಟ್ ಹೇಗಿರುತ್ತೆ ಅಂತ ನೋಡೋಣ. ರಿಲೇಶನ್ಶಿಪ್ಸ್ ವಿಚಾರಕ್ಕೆ ಬಂದ್ರೆ ಇದು ಸತ್ಯ ಹೊರಗೆ ಬರೋ ಟೈಮ್. ಜನರ ಅಸಲಿ ಮುಖ ಯಾವ್ದು ಅಂತ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಕೆಲವು ಸಂಬಂಧಗಳು ಮುಗಿದು ಹೋಗ್ಬಹುದು, ಆದ್ರೆ ಅದನ್ನ ನಷ್ಟ ಅನ್ಕೋಬೇಡಿ. ಅದು ಒಂದು ರೀತಿ ಸ್ಪಿರಿಚುವಲ್ ಪ್ರೊಟೆಕ್ಷನ್ ಅಂತಾರೆ. ಈ ಪ್ರೋಸೆಸ್ ನಮ್ಮ ಜೀವನದಲ್ಲಿರೋ ಟಾಕ್ಸಿಕ್ ಬಾಂಡ್ಗಳನ್ನ ಕಟ್ ಮಾಡುತ್ತೆ. ಫೆಬ್ರವರಿ ಆದ್ಮೇಲೆ ಶುರುವಾಗೋ ಹೊಸ ಸಂಬಂಧಗಳಿದೆಯಲ್ಲ, ಅವು ತುಂಬಾ ಡೀಪ್ ಆಗಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ನಿಂದ ಕೂಡಿರುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಹಣಕಾಸಿನ ವಿಷಯಕ್ಕೆ ಬಂದ್ರೆ ಈ ಟೈಮಲ್ಲಿ ತುಂಬಾನೇ ಹುಷಾರಾಗಿರ್ಬೇಕು. ಹೊಸ ರೀತಿ ಯೋಚನೆ ಮಾಡಬೇಕು. ಜಾನ್ವರಿ ಶುರುನಲ್ಲಿ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಪ್ರೆಷರ್ ಇರುತ್ತೆ, ಆದ್ರೆ ಆ ಒತ್ತಡವೇ ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಕಡೆಗೆ ನಮ್ಮನ್ನ ತಳ್ಳುತ್ತೆ. ಫೆಬ್ರವರಿಯಿಂದ ನಿಧಾನಕ್ಕೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕಾಣಿಸೋಕ್ ಶುರುವಾಗುತ್ತೆ. ಹಾಗಾದ್ರೆ ಈ ಬದಲಾವಣೆಯ ಹಾದಿಯಲ್ಲಿ ಸ್ಟ್ರಾಂಗ್ ಆಗಿರೋಕೆ ಏನ್ ಮಾಡಬಹುದು? ಕೆಲವು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಶಿವನನ್ನ ನೆನೆಸ್ಕೊಂಡು ಒಂದು ದೀಪ ಹಚ್ಚೋದು, ಸೋಮವಾರ ನೀರು ಅಥವಾ ಹಾಲಿನಿಂದ ಒಂದು ಸರಳ ಅಭಿಷೇಕ ಮಾಡೋದು,
ಪ್ರಾರ್ಥನೆ ಮಾಡುವಾಗ ಬರೀ ಪದಗಳನ್ನ ಹೇಳೋದಲ್ಲ, ಮನಸ್ಸಿನಿಂದ ನಿಜವಾದ ಭಾವನೆಯಿಂದ ಕೇಳ್ಕೊಳ್ಳೋದು. ನಮ್ಮ ಶಕ್ತಿಗೆ ಎಷ್ಟು ಸಾಧ್ಯವೋ ಅಷ್ಟು ದಾನ ಮಾಡೋದು. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಡಿಸಿಪ್ಲಿನ್, ಸಂಯಮ ಮತ್ತೆ ಸತ್ಯ, ಇವೇ ಈ ಜರ್ನಿಯ ಅಸಲಿ ವೆಪನ್ಸ್. ಇಷ್ಟೆಲ್ಲ ಆಯ್ತು. ಈಗ ನಾವು ಈ ಇಡೀ ವಿಶ್ಲೇಷಣೆಯ ಕ್ಲೈಮ್ಯಾಕ್ಸ್ಗೆ ಬರ್ತಾ ಇದ್ದೀವಿ. ಈ ಸಂಪೂರ್ಣ ಬದಲಾವಣೆಯ ಪೀಕ್ ಪಾಯಿಂಟ್, ಅದುವೇ ಮಹಾಶಿವರಾತ್ರಿಯ ಕ್ಷಣ. ಫೆಬ್ರವರಿ 15, 2026. ಈ ಡೇಟನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಮಹಾಶಿವರಾತ್ರಿಯ ಈ ದಿನ, ಈ ಇಡೀ ಪ್ರಾಸೆಸ್ನಲ್ಲೇ ಅತ್ಯಂತ ಇಂಪಾರ್ಟೆಂಟ್ ಮೂಮೆಂಟ್ ಅಂತ ಗುರುತಿಸಲಾಗಿದೆ. ಈ ದಿನದ ನಂತರ ನೀವು ಮೊದಲಿದ್ದ ಹಾಗೆ ಇರೋದಿಲ್ಲ. ಹಳೆಯ ರೂಪ ನಾಶವಾಗುತ್ತೆ, ಆದ್ರೆ ನಿಜವಾದ ಶಕ್ತಿ ಹಾಗೇ ಉಳಿಯುತ್ತೆ. ವಾವ್! ಈ ಮಾತುಗಳೇ ಹೇಳ್ತವೆ ಇದು ಎಷ್ಟು ಪರ್ಮನೆಂಟ್ ಮತ್ತೆ ಡೀಪ್ ಆದ ಬದಲಾವಣೆ ಅಂತ. ಇದು ಸುಮ್ಮನೆ ಒಂದು ಟೆಂಪರರಿ ಚೇಂಜ್ ಖಂಡಿತ ಅಲ್ಲ. ಆ ದಿನ ಎಷ್ಟೋ ದಿನಗಳಿಂದ ಹೊತ್ತಿದ್ದ ಒಂದು ದೊಡ್ಡ ಭಾರ ಅದು ಇಳಿದು ಹೋಗುತ್ತೆ ಅಂತಾರೆ. ಹಳೆಯ ನೋವು, ಗಿಲ್ಟ್ ಫೀಲಿಂಗ್, ಡೌಟ್ಸ್ ಅದೆಲ್ಲ ಟ್ರಾನ್ಸ್ಫಾರ್ಮ್ ಆಗಿ ಒಂದು ಹೊಸ, ತುಂಬಾನೇ ಆಳವಾದ ಆಂತರಿಕ ಶಾಂತಿಯ ಅನುಭವ ಆಗುತ್ತೆ. ಅಂದ್ರೆ ಹಳೆಯ ನಾನು ಅನ್ನೋದನ್ನ ಕಳ್ಕೊಂಡು ಅದಕ್ಕಿಂತ ಹೆಚ್ಚಿ ಸ್ಟ್ರಾಂಗ್ ಆದ ಒಂದು ಸ್ಪಿರಿಚುವಲ್ ರೂಪದಲ್ಲಿ ಮರುಜನ್ಮ ಪಡೆದ ಹಾಗೆ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಆ ಪ್ರಶ್ನೆ ಏನು ಅಂದ್ರೆ, ಹಳೆಯ ರೂಪ ನಾಶವಾದಾಗ ನಿಜವಾದ ಶಕ್ತಿ ಹೇಗೆ ಉಳಿಯತ್ತೆ? ವಿನಾಶ ಮತ್ತು ನವೀಕರಣದ ಈ ಅದ್ಭುತ ಪ್ರಕ್ರಿಯೆ ಇದೆಯಲ್ಲ, ಇದರ ಬಗ್ಗೆ ಆಳವಾಗಿ ಯೋಚನೆ ಮಾಡಿ. ಈ ಜರ್ನಿಯಲ್ಲಿ ಜೊತೆಗಿದ್ದ ವೃಶ್ಚಿಕ ರಾಶಿಯವರಿಗೆ 2026ರ ಆರಂಭ ಇದೆಯಲ್ಲ, ಅದು ಕೇವಲ ಒಂದು ಹೊಸ ವರ್ಷದ ಶುರುವಲ್ಲ. ಜ್ಯೋತಿಷ್ಯದ ಮೂಲಗಳ ಪ್ರಕಾರ ಜನವರಿ ಮತ್ತು ಫೆಬ್ರವರಿ ತಿಂಗಳುಗಳು ಜೀವನದಲ್ಲಿ ಒಂದು ದೈಲಿಕ ತಿರುವನ್ನು ತರಲಿವೆ ಅಂತಾರೆ. ಇದನ್ನ ಆತ್ಮದ ಪುನರ್ಜನ್ಮದ ಸಮಯ ಅಂತನೂ ಹೇಳಲಾಗುತ್ತೆ. ಬನ್ನಿ, ಈ ಪರಿವರ್ತನೆಯ ಆಳವಾದ ಅರ್ಥ ಏನು ಅಂತ ಒಟ್ಟಿಗೆ ನೋಡೋಣ. ಇದು ದಿನಗಳ ಹರಿವು ಅಲ್ಲ, ಇದು ಆತ್ಮದ ತಿರುವು. ನೋಡಿ, ಈ ಒಂದೇ ಒಂದು ಮಾತು ಸಾಕು ಈ ಸಮಯದ ಮಹತ್ವ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ. ಇದು ಸುಮ್ಮನೆ ದಿನಗಳು ಕಳೆಯೋದಲ್ಲ, ಬದಲಾಗಿ ನಮ್ಮ ಒಳಗೊಳಗೆ ಆತ್ಮದ ಮಟ್ಟದಲ್ಲಿ ನಡೆಯೋ ಒಂದು ದೊಡ್ಡ ಬದಲಾವಣೆ. ವಿಧಿಯೇ ಈ ಕ್ಷಣವನ್ನ ನಿಗದಿಪಡಿಸಿದೆ ಅಂತಾರೆ. ವೃಶ್ಚಿಕ ರಾಶಿಯವರ ನೋವುಗಳೇ ಹಾಗೆ, ಯಾವಾಗ್ಲೂ ತುಂಬಾನೇ ಆಳ. ನಂಬಿಕೆ ದ್ರೋಹ, ಒಂಟಿತನ, ಒಳಗೊಳಗೆ ಎಷ್ಟೊಂದು ಯುದ್ಧಗಳು ನಡೆದಿವೆ ಅಲ್ವಾ? ಆದ್ರೆ ಈ ಎಲ್ಲಾ ಮೌನ ಸಂಕಟಗಳಿಗೆ ಒಂದು ಕಾರಣ ಇದೆ ಅಂತ ಜ್ಯೋತಿಷ್ಯದ ಮೂಲಗಳು ಹೇಳ್ತವೆ. ಯಾಕಂದ್ರೆ 2026ರ ಆರಂಭದಲ್ಲಿ ಬರುವ ಆ ಒಂದು ದೊಡ್ಡ ತಿರುವಿಗೆ ನಿಮ್ಮನ್ನ ಸಿದ್ಧ ಮಾಡಿದ್ದೇ ಆ ನೋವುಗಳು. ಸರಿ, ಹಾಗಾದ್ರೆ ಮೊದಲನೆಯದಾಗಿ ವಿಧಿ ಕರೆಯುತ್ತಿರುವ ಕ್ಷಣ. ಅಂದ್ರೆ ಇದು ಸುಮ್ನೆ ಹಾಗೆ ಆಗೋ ಘಟನೆಗಳಲ್ಲ, ಬದಲಾಗಿ ಇದೊಂದು ನಿಗದಿತ ದೈವಿಕ ಕರೆ ಅಂತಾನೆ ಇದನ್ನ ಬಣ್ಣಿಸಲಾಗಿದೆ. ಈ ಬದಲಾವಣೆಯ ಮುಖ್ಯ ಕಾನ್ಸೆಪ್ಟ್ ಏನು ಅಂದ್ರೆ ಆತ್ಮಿಕ ಶುದ್ಧೀಕರಣ. ಇದರ ಅರ್ಥ ಏನು ಗೊತ್ತಾ? ನಮ್ ಆತ್ಮದ ಆಳದಲ್ಲಿ ಕೂತಿರೋ ಹಳೇ ಕರ್ಮದ ಹೊರೆಗಳೆಲ್ಲ ಇದೆಯಲ್ಲ, ಅವು ಮತ್ತೆ ನೋವು ಕೊಡೋಕ್ ಮೇಲೆ ಬರ್ತಿಲ್ಲ, ಬದಲಾಗಿ ಅವು ಪರ್ಮನೆಂಟಾಗಿ ಬಿಡುಗಡೆ ಆಗೋಕೆ, ಕ್ಲೀನ್ ಆಗೋಕೆ ಮೇಲೆ ಬರ್ತಿವೆ. ಹಾಗಾಗಿ ಈ ಟೈಮಲ್ಲಿ ಸ್ವಲ್ಪ ಕಷ್ಟ, ಒಂಥರ ಅಸ್ವಸ್ಥತೆ ಅನ್ಸಿದ್ರು ಅದು ಈ ಕ್ಲೆನ್ಸಿಂಗ್ ಪ್ರೊಸೆಸ್ನ ಒಂದು ಭಾಗ ಅಷ್ಟೇ. ಹಾಗಾದ್ರೆ ಈ ಕರ್ಮ ಶುದ್ಧೀಕರಣದ ಜರ್ನಿ ಯಾವಾಗ ಶುರುವಾಗುತ್ತೆ, ಹೇಗೆ ಶುರುವಾಗುತ್ತೆ? ಬನ್ನಿ ನೋಡೋಣ. ಯಾಕಂದ್ರೆ ಇದಕ್ಕೊಂದು ನಿರ್ದಿಷ್ಟ ಸಮಯ ಮತ್ತೆ ಕಾರಣ ಎರಡನ್ನೂ ಇಲ್ಲಿ ಹೇಳಲಾಗಿದೆ. ನೋಡಿ, ಈ ಇಡೀ ಜರ್ನಿಗೆ ಒಂದು ಕ್ಲಿಯರ್ ರೋಡ್ ಮ್ಯಾಪ್ ಇದೆ. ಎಲ್ಲ ಶುರುವಾಗೋದು ಜಾನ್ವರಿ 6, ಸಂಕಷ್ಟಿ ಚತುರ್ಥಿಯಂದು. ಇದು ಸದ್ದಿಲ್ಲದೆ ಒಳಗೊಳಗೆ ಆಗೋ ಬದಲಾವಣೆ. ಆಮೇಲೆ ಜನವರಿ ಕೊನೆಗೆ ಬರ್ತಾ ಬರ್ತಾ ಒಂದು ಹೊಸ ಇನ್ನರ್ ಸ್ಟ್ರೆಂತ್ ಹುಟ್ಕೊಳ್ಳುತ್ತೆ. ಫೆಬ್ರವರಿ ಶುರುವಾದ ತಕ್ಷಣ ದೈವಿಕ ಮಾರ್ಗದರ್ಶನ ಇನ್ನೂ ಜಾಸ್ತಿ ಕ್ಲಿಯರ್ ಆಗುತ್ತೆ. ಕೊನೆಗೆ ಫೆಬ್ರವರಿ 15 ಮಹಾಶಿವರಾತ್ರಿಯಂದು ಎಲ್ಲದರ ಕ್ಲೈಮ್ಯಾಕ್ಸ್, ಅದೇ ಆತ್ಮದ ಸಂಪೂರ್ಣ ಪುನರ್ಜನ್ಮದ ದಿನ. ಈ ಜಾನ್ವರಿ 6 ಸಂಕಷ್ಟಿ ಚತುರ್ಥಿ ಇದೆಯಲ್ಲ, ಅಂದು ಹೊರಗಡೆ ಏನೂ ದೊಡ್ಡದಾಗಿ ಬದಲಾವಣೆ ಆಗಲ್ಲ. ಇದು ಒಳಗೊಳಗೆ ಸದ್ದಿಲ್ದೆ ಶುರುವಾಗೋ ಒಂದು ಕ್ಲೆನ್ಸಿಂಗ್. ಎಷ್ಟೋ ದಿನಗಳಿಂದ ಮನಸ್ಸಲ್ಲಿ ಕಟ್ಕೊಂಡಿದ್ದ ನೋವು, ಕೋಪ, ಅನುಮಾನ ಅದೆಲ್ಲ ನಿಧಾನವಾಗಿ ಕರಗೋಕೆ ಶುರುವಾಗೋ ದಿನ ಅದು. ಸರಿ, ಈಗ ಈ ಸಮಯದಲ್ಲಿ ಗ್ರಹಗಳು ಹೇಗೆ ಕೆಲಸ ಮಾಡ್ತವೆ ಅಂತ ನೋಡೋಣ. ಇಲ್ಲಿ ಗ್ರಹಗಳನ್ನ ಟೀಚರ್ಸ್ ಅಥವಾ ಕ್ಯಾಟಲಿಸ್ಟ್ಸ್ ಅಂತ ವರ್ಣಿಸಲಾಗಿದೆ. ಅಂದ್ರೆ ಪ್ರತಿಯೊಂದು ಗ್ರಹವು ಒಂದೊಂದು ಸ್ಪೆಸಿಫಿಕ್ ಪಾಠ ಕಲ್ಸೋಕೆ ಬರುತ್ತೆ ಅಂತ ಅರ್ಥ. ಈ ಟೈಮಲ್ಲಿ ಗ್ರಹಗಳೆಲ್ಲ ನಮ್ಮ ಟೀಚರ್ಸ್ ಇದ್ದ ಹಾಗೆ. ನೋಡಿ, ಶನಿದೇವ್ರು ನ್ಯಾಯ ಮತ್ತು ಆತ್ಮಬಲದ ಬಗ್ಗೆ ಪಾಠ